ಬೆಂಗಳೂರಿನ ಪಾರ್ಕ್ಗಳ 5% ಜಾಗ ಬಳಕೆಗೆ ಅವಕಾಶವನ್ನ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಈ ನಿರ್ಧಾರಕ್ಕೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಸರ್ಕಾರದ ನಿರ್ಧಾರಕ್ಕೆ ಇದೀಗ ತೇಜಸ್ವಿ ಸೂರ್ಯ ಈಗ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕ್ಗಳ ಈ ಬೆಂಗಳೂರಿನ ಶ್ವಾಸಕೋಶ ಇದ್ದಂತೆ, ಸೊ ಹಾಗಾಗಿ ನೀವು ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಕಾಂಕ್ರೀಟೀಕರಣ ವಾಯು ಮಾಲಿನ್ಯದಿಂದ ಈಗಾಗಲೇ ಬೆಂಗಳೂರು ನಲಿಗೆ ಹೋಗ್ತಾ ಇದೆ. ಸೊ ಪರ್ಯಾಯ ಸರ್ಕಾರಿ ಜಾಗವನ್ನ ಬಳಕೆ ಮಾಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ ತೇಜಸ್ವಿ. ಬೆಂಗಳೂರಿನ ಹಸಿರು ಪ್ರದೇಶವನ್ನ ಬಲಿ ಕೊಡದಂತೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ನಿರ್ಧಾರವನ್ನ ವಾಪಸ್ ಪಡೆಯೋದಕ್ಕೆ ಈ ಮುಖಾಂತರ ಅವರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಬೆಂಗಳೂರಿನ ಪಾರ್ಕ್ಗಳ 5% ಜಾಗ ಏನಿದೆಯಲ್ಲ, ಆ ಜಾಗವನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಅವಕಾಶವನ್ನ ಕೊಡುವಂತಹ ಕೆಲಸಗಳನ್ನ ಮಾಡಿದೆ. ನೋಡಿ, ಪಾರ್ಕಿಗೆ ಯಾರು ಹೋಗ್ತಾರೆ? ಜನಸಾಮಾನ್ಯರು ಹೋಗ್ತಾರೆ. ಯಾಕೆ ಹೋಗ್ತಾರೆ? ಒಳ್ಳೆ ಗಾಳಿ ಸಿಗುತ್ತೆ ಅಂತ ಹೇಳಿ ಹೋಗ್ತಾರೆ. ಅಲ್ಲಿನ ಪರಿಸರವನ್ನ ಸವಿಯೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಒಳ್ಳೆ ಗಾಳಿ ಸಿಗತ್ತೆ ಅಂತ ಹೇಳಿ ಹೋಗ್ತಾರೆ. ಮತ್ತೆ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಆಟ ಆಡ್ತಾರೆ ಅಂತ ಹೇಳಿ ಸೊ ಆ ಒಂದು ಆಸೆಯಿಂದ ಕರ್ಕೊಂಡು ಹೋಗ್ತಾರೆ. ವಯೋವೃದ್ಧರು ಕೂಡ ಪಾರ್ಕಿಗೆ ಹೋಗಿ ಸ್ವಲ್ಪ ಸಮಯ ಕಾಲವನ್ನ ಕಳೆದು ವಾಪಸ್ ಬರ್ತಾರೆ. ಬೆಳಗಿಂದ ಸಂಜೆವರೆಗೂ ಮನೇಲೇ ಇರ್ತಾರೆ ವಯೋವೃದ್ಧರು. ಮತ್ತೆ ಕೆಲವರು ಆಫೀಸ್ನಿಂದ ಮನೆಗೆ ಬಂದ ನಂತರ ಸ್ವಲ್ಪ ಟೆನ್ಷನ್ ಫ್ರೀ ಆಗಲಿ ಅಂತ ಹೇಳಿ ಪಾರ್ಕಿಗೆ ಹೋಗ್ತಾರೆ, ಫ್ರೆಂಡ್ಸ್ಗಳನ್ನ ಭೇಟಿ ಮಾಡ್ತಾರೆ. ಅಂತಹ ಜಾಗವನ್ನ ನೀವು 5% ಜಾಗವನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ತೇಜಸ್ವಿ ಸೂರ್ಯ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕುಗಳು ಬೆಂಗಳೂರಿನ ಶ್ವಾಸಕೋಶದ ರೀತಿ ಇದ್ದಂತೆ, ಅದನ್ನ ನೀವು ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ಳೋದು ಬೇಡ. ಮತ್ತೊಮ್ಮೆ ಇದನ್ನ ಪರಿಶೀಲನೆ ಮಾಡಿ. ಕಾಂಕ್ರೀಟೀಕರಣ ವಾಯು ಮಾಲಿನ್ಯದಿಂದ ಈಗಾಗಲೇ ಬೆಂಗಳೂರಿನ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಉದ್ಯಮಿಗಳು ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನ ಪರಿಸ್ಥಿತಿಯನ್ನ ನೋಡಿ. ಆಗಾಗ ಟ್ವಿಟರ್ ಮುಖಾಂತರ ಸರ್ಕಾರಕ್ಕೆ ತಿವಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಯೋಚನೆಯನ್ನ ಮಾಡಿ, ಪರ್ಯಾಯ ಸರ್ಕಾರಿ ಜಾಗ ಇರುತ್ತಲ್ಲ, ಆ ಜಾಗವನ್ನ ನೀವು ಬಳಕೆ ಮಾಡಿಕೊಳ್ಳಿ ಅಂತ ಹೇಳಿ ಈ ಮುಖಾಂತರ ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನ ಹಸಿರು ಪ್ರದೇಶವನ್ನ ಬಲಿ ಕೊಡಬೇಡಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ಗೆ ಆಗ್ರಹಿಸ್ತಾ ಇದ್ದಾರೆ.